ನಮಸ್ಕಾರ ಸ್ನೇಹಿತರೆ. ಇಂದಿನ ಕಥೆಯ ಹೆಸರು ಮರಳುಗಾಡಿನ ಚಂದ್ರದೀಪ. ಬಹಳ ವರ್ಷಗಳ ಹಿಂದೆ ಅರೇಬಿಯಾದ ವಿಶಾಲವಾದ ಮರಳುಗಾಡಿನ ಅಂಚಿನಲ್ಲಿ ಅಮೀರ್ ಎಂಬ ಒಬ್ಬ ಬಡ ಯುವಕ ವಾಸಿಸುತ್ತಿದ್ದನು. ಅಮೀರ್ ಬಳಿ ದೊಡ್ಡ ಮನೆ ಇರಲಿಲ್ಲ, ಚಿನ್ನವೂ ಇರಲಿಲ್ಲ. ಅವನ ಬಳಿ ಇದ್ದದ್ದು ಒಂದು ಹಳೆಯ ಒಂಟೆ ಮತ್ತು ಅವನ ತಾಯಿಯಿಂದ ಉಳಿದಿದ್ದ ಒಂದು ಸಣ್ಣ ಅಂಗಡಿ ಮಾತ್ರ. ಅವನು ಪ್ರತಿದಿನ ಮಸಾಲೆ, ಖರ್ಜೂರ ಮತ್ತು ನೀರನ್ನು ಮಾರುತ್ತಾ ಜೀವನ ನಡೆಸುತ್ತಿದ್ದನು. ಅಮೀರ್ ಬಡವನಾಗಿದ್ದರೂ ಅವನ ಹೃದಯ ತುಂಬಾ ಶ್ರೀಮಂತವಾಗಿತ್ತು. ಯಾರಾದರೂ ಹಸಿವಿನಿಂದ ಬಂದರೆ ಅವನು ತನ್ನ ಆಹಾರವನ್ನು ಹಂಚಿಕೊಳ್ಳುತ್ತಿದ್ದನು. ಯಾರಿಗಾದರೂ ನೀರಿನ ಅಗತ್ಯವಿದ್ದರೆ ತನ್ನ ಬಳಿಯಿದ್ದ ಕೊನೆಯ ಮಡಕೆಯ ನೀರನ್ನು ಕೊಡುತ್ತಿದ್ದನು. ಒಂದು ದಿನ ಸೂರ್ಯ ಅಸ್ತಮಿಸುತ್ತಿದ್ದ ಸಮಯದಲ್ಲಿ ಅಮೀರ್ ತನ್ನ ಒಂಟೆಯೊಂದಿಗೆ ಮನೆಗೆ ಹಿಂದಿರುಗುತ್ತಿದ್ದನು. ಆಗ ಅವನಿಗೆ ಮರಳಿನ ನಡುವೆ ಒಂದು ವಿಚಿತ್ರವಾದ ಬೆಳಕು ಕಾಣಿಸಿತು. ಅಮೀರ್ ತನ್ನ ಒಂಟೆಯನ್ನು ನಿಲ್ಲಿಸಿದನು. ಮರಳುಗಾಡಿನ ಮಧ್ಯದಲ್ಲಿ ಈ ಬೆಳಕು ಎಲ್ಲಿಂದ ಬರುತ್ತಿದೆ? ಅವನು ಹತ್ತಿರ ಹೋದನು. ಮರಳಿನ ಕೆಳಗೆ ಒಂದು ಹಳೆಯ ಬೆಳ್ಳಿಯ ದೀಪ ಅರ್ಧದಷ್ಟು ಹೂತು ಹೋಗಿತ್ತು. ಅಮೀರ್ ಅದನ್ನು ತೆಗೆದುಕೊಳ್ಳುತ್ತಾನೆ. ದೀಪವು ಧೂಳಿನಿಂದ ತುಂಬಿತ್ತು. ಅವನು ತನ್ನ ಬಟ್ಟೆಯಿಂದ ಅದನ್ನು ಒರೆಸುತ್ತಾನೆ. ಅಷ್ಟರಲ್ಲಿ ದೀಪದಿಂದ ನೀಲಿ ಹೊಗೆ ಹೊರಬಂತು. ಆ ಹೊಗೆ ನಿಧಾನವಾಗಿ ಒಬ್ಬ ಎತ್ತರದ ವ್ಯಕ್ತಿಯ ರೂಪ ಪಡೆಯಿತು. ಅವನ ತಲೆಯ ಮೇಲೆ ಪಗಡಿ, ಉದ್ದವಾದ ನಿಲುವಂಗಿ ಮತ್ತು ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಇತ್ತು. ಭಯಪಡಬೇಡ ಅಮೀರ್ ಎಂದು ಅವನು ಹೇಳಿದನು. ಅಮೀರ್ ಬೆಚ್ಚಿದನು. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ಆ ವ್ಯಕ್ತಿ ನಗುತ್ತಾ ಹೇಳುತ್ತಾನೆ, ನಾನು ಈ ದೀಪದ ರಕ್ಷಕ. ನಿನ್ನ ಹೃದಯದ ಒಳ್ಳೆಯತನವೇ ನಿನ್ನನ್ನು ಈ ದೀಪದ ಬಳಿಗೆ ಕರೆತಂದಿದೆ. ನೀವು ಜಿನ್ನಾ? ಹೌದು, ನಾನು ಈ ದೀಪದ ಜಿನ್. ಜಿನ್ ಹೇಳುತ್ತಾನೆ, ನಿನಗೆ ಒಂದು ಆಶಯವನ್ನು ನೀಡುತ್ತೇನೆ. ಅಮೀರ್ ಆಶ್ಚರ್ಯಪಟ್ಟನು. ಅವನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬಂದವು. ಅವನು ಚಿನ್ನವನ್ನು ಕೇಳಬಹುದು, ದೊಡ್ಡ ಅರಮನೆಯನ್ನು ಕೇಳಬಹುದು, ಅಥವಾ ಇಡೀ ರಾಜ್ಯದ ಅತ್ಯಂತ ಶ್ರೀಮಂತ ವ್ಯಕ್ತಿಯೂ ಆಗಬಹುದು. ಆದರೆ ಅವನಿಗೆ ತನ್ನ ಹಳ್ಳಿಯ ಜನರು ನೆನಪಾದರು. ಆ ಹಳ್ಳಿಯಲ್ಲಿ ಹಲವು ದಿನಗಳಿಂದ ನೀರಿನ ಕೊರತೆ ಇತ್ತು. ಮಕ್ಕಳು ದೂರದ ಮರಳುಗಾಡನ್ನು ದಾಟಿ ನೀರು ತರಬೇಕಾಗಿತ್ತು. ಅಮೀರ್ ಜಿನ್ನತ್ತ ನೋಡಿ ಹೇಳುತ್ತಾನೆ, ನನ್ನ ಹಳ್ಳಿಗೆ ಎಂದಿಗೂ ಒಣಗದ ಒಂದು ನೀರಿನ ಬುಗ್ಗೆ ಬೇಕು. ಜಿನ್ ಆಶ್ಚರ್ಯದಿಂದ ಅವನು ನೋಡುತ್ತಾನೆ. ನಿನಗಾಗಿ ಚಿನ್ನ ಕೇಳುವುದಿಲ್ಲವೇ? ನೀರು ನನಗೆ ಮಾತ್ರವಲ್ಲ, ಇಡೀ ಹಳ್ಳಿಗೆ ಬೇಕು. ಜಿನ್ ಸಂತೋಷದಿಂದ ನಕ್ಕನು. ಅವನು ತನ್ನ ಕೈಯನ್ನು ಮೇಲಕ್ಕೆತ್ತಿದನು. ಧಮ್! ಮರಳುಗಾಡಿನ ಮಧ್ಯದಲ್ಲಿ ಭೂಮಿ ಕಂಪಿಸಿತು ಮತ್ತು ಹಳ್ಳಿಯ ಹತ್ತಿರ ಒಂದು ಅದ್ಭುತವಾದ ನೀರಿನ ಬುಗ್ಗೆ ಉಕ್ಕಿ ಹರಿಯತೊಡಗಿತು. ಜನರು ಸಂತೋಷದಿಂದ ಕೂಗಿದರು. ಆ ದಿನದಿಂದ ಅಮೀರ್ನ ಹಳ್ಳಿ ಸಮೃದ್ಧವಾಯಿತು. ಆದರೆ ಆ ಅದ್ಭುತದ ಸುದ್ದಿ ದೂರದ ರಾಜಧಾನಿಗೂ ತಲುಪಿತು. ಅಲ್ಲಿ ರಾಜ ಜಮೀರ್ ಎಂಬ ಲೋಭಿ ಮಂತ್ರಿ ವಾಸಿಸುತ್ತಿದ್ದನು. ಅವನು ಅಮೀರ್ನನ್ನು ಅರಮನೆಗೆ ಕರೆಸಿಕೊಳ್ಳುತ್ತಾನೆ. ನಿನಗೆ ಆ ಮಾಯಾದೀಪ ಎಲ್ಲಿಂದ ಸಿಕ್ಕಿತು ಎಂದು ಕೇಳುತ್ತಾನೆ. ಅಮೀರ್ ಸತ್ಯವನ್ನೇ ಹೇಳುತ್ತಾನೆ. ಮಂತ್ರಿಯ ಕಣ್ಣುಗಳಲ್ಲಿ ಲೋಭದ ಹೊಳಪು ಮೂಡಿತು. ಆ ದೀಪ ನನಗೆ ಬೇಕು. ಅಮೀರ್ ತಲೆ ಅಲ್ಲಾಡಿಸುತ್ತಾನೆ. ಅದು ನನ್ನ ಬಳಿ ಇದ್ದರೂ ಅದರ ಶಕ್ತಿಯನ್ನು ನಾನು ನನ್ನ ಹಳ್ಳಿಯ ಒಳಿತಿಗಾಗಿ ಮಾತ್ರ ಬಳಸುತ್ತೇನೆ. ಮಂತ್ರಿಗೆ ಕೋಪ ಬರುತ್ತದೆ. ಅಮೀರ್ನಿಂದ ದೀಪವನ್ನು ಕದಿಯಲು ಯೋಜನೆ ರೂಪಿಸುತ್ತಾನೆ. ಆ ರಾತ್ರಿ ಮಂತ್ರಿಯ ಸೇವಕರು ಅಮೀರ್ನ ಮನೆಗೆ ನುಗ್ಗುತ್ತಾರೆ. ಆದರೆ ಅಮೀರ್ ದೀಪವನ್ನು ತನ್ನ ಬಳಿ ಇಟ್ಟುಕೊಂಡಿರಲಿಲ್ಲ. ಅವನು ಅದನ್ನು ಹಳ್ಳಿಯ ಹಳೆಯ ಬಾವಿಯ ಬಳಿಯಲ್ಲಿರುವ ಒಂದು ಕಲ್ಲಿನ ಕೆಳಗೆ ಸುರಕ್ಷಿತವಾಗಿ ಇಟ್ಟಿದ್ದನು.
ಸೇವಕರು ಖಾಲಿ ಕೈಯಲ್ಲಿ ಹಿಂದಿರುಗುತ್ತಾರೆ. ಮಂತ್ರಿಗೆ ಇನ್ನಷ್ಟು ಕೋಪ ಬರುತ್ತದೆ. ಮುಂದಿನ ದಿನ ಅವನು ಅಮೀರ್ನನ್ನು ಮತ್ತೆ ಅರಮನೆಗೆ ಕರೆಸಿಕೊಳ್ಳುತ್ತಾನೆ. ನೀನು ದೀಪವನ್ನು ನನಗೆ ಕೊಟ್ಟರೆ ನಿನಗೆ ಚಿನ್ನದ ಚೀಲಗಳನ್ನು ನೀಡುತ್ತೇನೆ. ಅಮೀರ್ ಶಾಂತವಾಗಿ ಹೇಳುತ್ತಾನೆ, ಚಿನ್ನದಿಂದ ಜನರ ದಾಹ ನೀಗುವುದಿಲ್ಲ. ಮಂತ್ರಿಯ ಮುಖ ಕೋಪದಿಂದ ಕೆಂಪಾಗುತ್ತದೆ. ಹಾಗಾದರೆ ನಿನ್ನ ಹಳ್ಳಿಯ ನೀರನ್ನೇ ನಾನು ನಿಲ್ಲಿಸುತ್ತೇನೆ. ಅವನು ತನ್ನ ಸೈನಿಕರಿಗೆ ಹಳ್ಳಿಯ ನೀರಿನ ಬುಗ್ಗೆಯನ್ನು ಮುಚ್ಚುವಂತೆ ಆದೇಶಿಸುತ್ತಾನೆ. ಸೈನಿಕರು ಬುಗ್ಗೆಯ ಬಳಿಗೆ ಹೋಗುತ್ತಾರೆ. ಆದರೆ ಅವರು ಎಷ್ಟು ಮಣ್ಣು ಹಾಕಿದರೂ ನೀರು ಇನ್ನಷ್ಟು ವೇಗವಾಗಿ ಹೊರಬರುತ್ತದೆ. ಅವರು ಕಲ್ಲುಗಳನ್ನು ಹಾಕುತ್ತಾರೆ, ಆದರೂ ನೀರು ನಿಲ್ಲಲಿಲ್ಲ. ಕೊನೆಗೆ ಮಂತ್ರಿಯೇ ಅಲ್ಲಿಗೆ ಬರುತ್ತಾನೆ. ಅವನು ತನ್ನ ಕೈಯಿಂದ ನೀರನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆ ಕ್ಷಣ ಬುಗ್ಗೆಯ ನೀರಿನಲ್ಲಿ ಒಂದು ಪ್ರಕಾಶಮಾನವಾದ ಮುಖ ಕಾಣಿಸುತ್ತದೆ. ಅದು ಜಿನ್ನ ಮುಖವಾಗಿತ್ತು. ಮಂತ್ರಿಯೇ ಎಂದು ಜಿನ್ ಹೇಳುತ್ತಾನೆ, ಮಾಯಾಶಕ್ತಿಯನ್ನು ಪಡೆಯಲು ಮೊದಲು ಒಳ್ಳೆಯ ಹೃದಯ ಬೇಕು. ಮಂತ್ರಿಯು ಭಯದಿಂದ ಹಿಂದೆ ಸರಿಯುತ್ತಾನೆ. ಆ ಶಕ್ತಿಯು ನನಗೆ ಬೇಕು. ನೀನು ಅದನ್ನು ಏಕೆ ಬಯಸುತ್ತೀ? ಮಂತ್ರಿ ಉತ್ತರಿಸುತ್ತಾನೆ, ನಾನು ಇಡೀ ರಾಜ್ಯವನ್ನು ಆಳಬೇಕು. ಅದಕ್ಕಾಗಿಯೇ ನೀನು ಎಂದಿಗೂ ಅದಕ್ಕೆ ಅರ್ಹನಾಗುವುದಿಲ್ಲ. ಮಂತ್ರಿಯು ಕೋಪದಿಂದ ಕೂಗುತ್ತಾನೆ, ನಾನು ದೀಪವನ್ನು ಹುಡುಕಿ ಪಡೆದುಕೊಳ್ಳುತ್ತೇನೆ. ಅವನು ತನ್ನ ಸೈನಿಕರೊಂದಿಗೆ ಮರಳುಗಾಡಿನೆತ್ತ ಹೊರಡುತ್ತಾನೆ. ಆದರೆ ದೀಪವನ್ನು ಹುಡುಕುವಾಗ ಅವರು ದಾರಿ ತಪ್ಪುತ್ತಾರೆ. ಹಗಲು ಬಿಸಿಲು ಹೆಚ್ಚಾಗುತ್ತದೆ. ನೀರು ಅವರ ಬಳಿ ಮುಗಿಯುತ್ತದೆ. ಸೈನಿಕರು ದಣಿದು ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ. ಮಂತ್ರಿಯು ದೂರದಲ್ಲಿ ಒಂದು ಸಣ್ಣ ಗುಡಾರವನ್ನು ನೋಡುತ್ತಾನೆ. ಅವನು ಅಲ್ಲಿಗೆ ಓಡಿ ಹೋದಾಗ ಅಲ್ಲಿ ಒಬ್ಬ ವೃದ್ಧ ಕುಳಿತಿರುತ್ತಾನೆ. ಮಂತ್ರಿಯು ಕೇಳುತ್ತಾನೆ, ನಮಗೆ ನೀರು ಕೊಡು. ವೃದ್ಧನು ತನ್ನ ಬಳಿಯಿದ್ದ ಕೊನೆಯ ಮಡಕೆಯನ್ನು ನೋಡುತ್ತಾನೆ. ಅವನಿಗೂ ನೀರು ಬೇಕಾಗಿತ್ತು. ಆದರೂ ಅವನು ಆ ಮಡಕೆಯನ್ನು ಮಂತ್ರಿಗೆ ಕೊಡುತ್ತಾನೆ. ಮಂತ್ರಿಯು ನೀರನ್ನು ಕುಡಿದು ಆಶ್ಚರ್ಯದಿಂದ ಕೇಳುತ್ತಾನೆ, ನೀನು ನಿನ್ನ ಕೊನೆಯ ನೀರನ್ನು ನಮಗೆ ಏಕೆ ಕೊಟ್ಟೆ? ವೃದ್ಧನು ನಗುತ್ತಾ ಹೇಳುತ್ತಾನೆ, ದಾಹದಿಂದ ಬಳಲುತ್ತಿರುವವರಿಗೆ ನೀರು ಕೊಡುವುದು ನನ್ನ ಕರ್ತವ್ಯ. ಈ ಮಾತು ಮಂತ್ರಿಯ ಹೃದಯವನ್ನು ತಟ್ಟಿತು. ಅವನಿಗೆ ಅಮೀರ್ ನೆನಪಾದನು. ಅಮೀರ್ ಕೂಡ ತನ್ನ ಹಳ್ಳಿಯ ಜನರಿಗಾಗಿ ತನ್ನ ಆಶಯವನ್ನು ಬಳಸಿದ್ದನು. ಮಂತ್ರಿಯು ಮೊದಲ ಬಾರಿಗೆ ತನ್ನ ಜೀವನದ ಬಗ್ಗೆ ಯೋಚಿಸಿದನು. ಅವನ ಬಳಿ ಚಿನ್ನವಿತ್ತು, ಅಧಿಕಾರವಿತ್ತು, ಅರಮನೆಯಿತ್ತು. ಆದರೂ ಯಾರೂ ಅವನನ್ನು ನಿಜವಾಗಿ ಪ್ರೀತಿಸುತ್ತಿರಲಿಲ್ಲ. ಅವನು ನಿಧಾನವಾಗಿ ವೃದ್ಧನಿಗೆ ಹೇಳುತ್ತಾನೆ, ನಾನು ತಪ್ಪು ಮಾಡಿದ್ದೇನೆ. ವೃದ್ಧನು ನಗುತ್ತಾನೆ. ತಪ್ಪನ್ನು ಅರಿತುಕೊಳ್ಳುವುದು ಬದಲಾವಣೆಯ ಮೊದಲ ಹೆಜ್ಜೆ. ಮಂತ್ರಿಯು ತನ್ನ ಸೈನಿಕರೊಂದಿಗೆ ಅರಮನೆಗೆ ಹಿಂದಿರುಗುತ್ತಾನೆ. ಅವನನ್ನು ಅಮೀರ್ನನ್ನು ಮತ್ತೆ ಕರೆಸಿಕೊಳ್ಳುತ್ತಾನೆ. ಈ ಬಾರಿ ಅವನ ಧ್ವನಿಯಲ್ಲಿ ಕೋಪವಿರಲಿಲ್ಲ. ಅಮೀರ್, ನಾನು ನಿನ್ನಿಂದ ಕ್ಷಮೆ ಕೇಳುತ್ತೇನೆ. ಅಮೀರ್ ಆಶ್ಚರ್ಯಪಡುತ್ತಾನೆ, ನೀವು? ಮಂತ್ರಿಯು ತಲೆ ತಗ್ಗಿಸಿ ಹೇಳುತ್ತಾನೆ, ನಾನು ಚಿನ್ನ ಮತ್ತು ಶಕ್ತಿಯ ಹಿಂದೆ ಓಡಿದೆ. ಆದರೆ ನಿಜವಾದ ಸಂಪತ್ತು ಎಂದರೆ ಜನರ ವಿಶ್ವಾಸ ಎಂದು ಈಗ ನನಗೆ ಅರ್ಥವಾಗಿದೆ. ಅಮೀರ್ ನಗುತ್ತಾ ಹೇಳುತ್ತಾನೆ, ನೀವು ನಿಜವಾಗಿಯೂ ಬದಲಾಗಿದ್ದರೆ ನಿಮ್ಮ ಬಳಿ ಇರುವ ಸಂಪತ್ತನ್ನು ಜನರ ಒಳಿತಿಗಾಗಿ ಬಳಸಿ. ಮಂತ್ರಿಯು ಹಾಗೇ ಮಾಡುತ್ತಾನೆ. ಅವನು ಹಳ್ಳಿಗಳಲ್ಲಿ ಬಾವಿಗಳನ್ನು ತೋಡಿಸುತ್ತಾನೆ, ಬಡವರಿಗೆ ಆಹಾರ ನೀಡುತ್ತಾನೆ, ತನ್ನ ಅರಮನೆಯ ಬಾಗಿಲುಗಳನ್ನು ಜನರಿಗಾಗಿ ತೆರೆಯುತ್ತಾನೆ. ಆ ರಾತ್ರಿ ಅಮೀರ್ ಮತ್ತೆ ಮರಳುಗಾಡಿಗೆ ಹೋಗುತ್ತಾನೆ. ಅವನು ಬೆಳ್ಳಿಯ ದೀಪವನ್ನು ತನ್ನ ಕೈಯಲ್ಲಿ ಹಿಡಿದು ನನ್ನ ಆಶಯ ನೆರವೇರಿದೆ ಎಂದು ಹೇಳುತ್ತಾನೆ. ಇನ್ನು ಈ ದೀಪ ನನಗೆ ಅಗತ್ಯವಿಲ್ಲ. ಅವನು ದೀಪವನ್ನು ಮರಳಿನ ಕೆಳಗೆ ಮತ್ತೆ ಹೂತು ಹಾಕಲು ಹೊರಡುತ್ತಾನೆ. ಆದರೆ ಜಿನ್ ಕೊನೆಯ ಬಾರಿಗೆ ಪ್ರತ್ಯಕ್ಷನಾಗುತ್ತಾನೆ. ಅಮೀರ್, ನೀನು ದೀಪದ ಶಕ್ತಿಯನ್ನು ಬಯಸಲಿಲ್ಲ. ಅದಕ್ಕಾಗಿಯೇ ನೀನು ಅದರ ನಿಜವಾದ ಶಕ್ತಿಯನ್ನು ಅರ್ಥ ಮಾಡಿಕೊಂಡೆ. ಅಮೀರ್ ಕೇಳುತ್ತಾನೆ, ನಿಜವಾದ ಶಕ್ತಿ ಎಂದರೇನು? ಜಿನ್ ನಗುತ್ತಾ ಹೇಳುತ್ತಾನೆ, ಇತರರ ಜೀವನದಲ್ಲಿ ಬೆಳಕಾಗುವುದು. ಅಷ್ಟರಲ್ಲಿ
ದೀಪವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅದು ಮತ್ತೆ ನಿಧಾನವಾಗಿ ಮರಳಿನೊಳಗೆ ಮಾಯವಾಯಿತು. ಆ ದಿನದಿಂದ ಅರೇಬಿಯಾದ ಆ ಮರಳುಗಾಡಿನಲ್ಲಿ ಒಂದು ಮಾತು ಪ್ರಸಿದ್ಧಿಯಾಯಿತು. ಚಿನ್ನದಿಂದ ಅರಮನೆ ಕಟ್ಟಬಹುದು, ಆದರೆ ಒಳ್ಳೆಯ ಹೃದಯದಿಂದ ಒಂದು ಜಗತ್ತನ್ನು ಕಟ್ಟಬಹುದು. ಅಮೀರ್ ತನ್ನ ಜೀವನವಿಡೀ ಸರಳವಾಗಿಯೇ ಬದುಕಿದನು. ಆದರೆ ಪ್ರತಿ ರಾತ್ರಿ ಚಂದ್ರನು ಮರಳುಗಾಡಿನ ಮೇಲೆ ಬೆಳಕು ಚೆಲ್ಲುವಾಗ ದೂರದಲ್ಲಿ ಒಂದು ಬೆಳ್ಳಿಯ ದೀಪದ ಸಣ್ಣ ಹೊಳಪು ಕಾಣಿಸುತ್ತಿತ್ತು. ಬಹುಶಃ ಒಂದು ದಿನ ಮತ್ತೊಬ್ಬ ಒಳ್ಳೆಯ ಹೃದಯದ ವ್ಯಕ್ತಿ ಅದನ್ನು ಹುಡುಕುವವರೆಗೆ. ಶುಭರಾತ್ರಿ.